ನೀವ್ ಹೇಳ್ತಾ ಇದ್ರಿ ಅಂದ್ರೆ ನನ್ಗೆ ಯಾರ ಜೊತೆನಾದ್ರೂ ಜಗಳ ಆದ್ರೆ ಅಷ್ಟು ಬೇಗ ಮಾತಾಡೋದಿಕ್ ಆಗೋದಿಲ್ಲ ಅಂತ. ಅಂಡ್ ಅದನ್ನ ನಾವು ನೋಡಿದ್ವಿ ಕೂಡ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಧ್ರುವಂತ್ ಅವರು. ಕೊನೆಗೆ ಹೆಂಗಾಗತ್ತೆ ಅಂದ್ರೆ ನೀವು ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಅವರಿಗೆ ಬಾಯಿ ಕೂಡ ಹೇಳೋದಿಲ್ಲ ಅಂಡ್ ಅವರು ಮನೆ ಒಳಗಡೆ ಹೊರಟೋಗ್ಬಿಡ್ತಾರೆ. ಅಷ್ಟೊಂದು ಇಬ್ರು ಮಧ್ಯೆ ಏನ್ ಕಾನ್ಫ್ಲಿಕ್ಟ್ ಆಯ್ತು. ಅಂಡ್ ನೀವು ಇನ್ ಯಾವತ್ತೂ ಧ್ರುವಂತ ಮಾತಾಡ್ಸೋದೇ ಇಲ್ವಾ ಅಂತ? ಬಟ್ ಇಲ್ಲ, ನಾನು ಆಕ್ಚುಲಿ ಮನೆಗೆ ಹೋಗಿ ಫಸ್ಟ್ ವೀಕಲ್ಲೇ ಧ್ರುವಂತ್ ಅವ್ರನ್ನ ನೋಡಿ ನಾನು ಹೇಳಿರ್ತೀನಿ, ನೀವು ತುಂಬಾ ಸ್ವೀಟ್ ಅನ್ನಿಸ್ತೀರಾ ಮನೆಯಲ್ಲಿ. ಯಾಕಂದ್ರೆ ಎಲ್ಲರ ಹತ್ರನೂ ಹೋಗಿ ಅಂದ್ರೆ ಮಲ್ಲಮ್ಮ ಅವ್ರ ಜೊತೆ ಅವ್ರ ಫಸ್ಟ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಅವ್ರನ್ನ ನೋಡ್ಕೊಂತಿದ್ದ ರೀತಿ ಆಗಿರ್ಲಿ ಅದೆಲ್ಲ ನೋಡಿದಾಗ ಪಾಪ ಒಳ್ಳೆಯವ್ರು, ಇವ್ರು ಕೋಪ ಬಂದಾಗ ಮಾತ್ರ ಕಿರ್ಚಾಡ್ತಾರೆ ಅಂತೆಲ್ಲ ಇರುತ್ತೆ. ಅದು ಮತ್ತೆ ಸೆಕೆಂಡ್ ವೀಕಲ್ಲಿ ನನ್ಗೂ ಅವ್ರಿಗೂ ಏನೋ ಜಗಳ ಆಗುತ್ತೆ. ಅವ್ರಿಗೆ ಯಾರು ಈಗ ಹೇಗೆ ಅಂದ್ರೆ ನನ್ರಲ್ಲಿ ಹೇಗೆ ಅಂದ್ರೆ ನಾನು ಮಾತಾಡ್ತಿದ್ದಾಗ ಅವ್ರಿಗೆ ರೂಡ್ ಅನ್ಸ್ಬಿಡತ್ತೆ. ಐ ಡೋಂಟ್ ನೋ ವೈ. ಅದ್ ಯಾವಾಗ್ಲೂ ಎಲ್ಲರೂ ಹೇಳ್ತಿರ್ತಾರೆ. ನಾನು ಎಷ್ಟೊಂದ್ಸಲಿ ಮನೇಲಿ ಹೇಳಿದೀನಿ, ನಾನು ರೂಢಾಗಿ ಮಾತಾಡ್ತಿಲ್ಲ, ನಾನು ಇರೋದೇ ಹಾಗೆ. ನಾನು ಏನಾದ್ರು ಹೇಳ್ಬೇಕಾದ್ರೆ ಅವ್ರಿಗೆ ರೂಢ್ ಅನ್ಸುತ್ತೆ ಸಮ್ಟೈಮ್ಸ್. ನೋ ಅದಲ್ಲ ಅಂತ ಹೇಳ್ತಿರ್ತೀನಿ. ಅವ್ರಿಗೆಲ್ಲೋ ಒಂದ್ ಪಾಯಿಂಟ್ ರೂಢ್ ಅಂತ ಅನಿಸ್ತೀನಿ ನಾನು. ಬಟ್ ಅದು ಹಾಗೆ ಕಂಟಿನ್ಯೂ ಆಗ್ತಿರತ್ತೆ. ಬಟ್ ಮನೇಲಿ ಹೇಗಿರ್ತೀವಿ ಅಂದ್ರೆ ನಾವು ಎಷ್ಟೇ ಜಗಳ ಆದ್ರೂ ಏನೇ ಆದ್ರೂ ನಮಗ್ ನಾವೇ ಅಲ್ಲಿ. ಈಗ ನನ್ಗೂ ನಿಮ್ಗೂ ಜಗಳ ಆಗಿರತ್ತೆ ಅನ್ಕೊಳ್ಳಿ, ಅದಾದ್ಮೇಲೆ ಏನೋ ಬೇಜಾರಲ್ಲಿ ಇದ್ದಾಗ ಬಂದ್ಬಿಡ ಅಯ್ಯೋ ಫೈನ್ ಅಂತ ಹೇಳಿದ್ರೆ ಅದೇ ಸಾಕು. ಯಾಕಂದ್ರೆ ನಮ್ಮ ಫ್ಯಾಮಿಲಿಯಿಂದ ತುಂಬಾ ದೂರ ಇರ್ತೀವಿ ನಾವು. ನಾವು ಒಂದು 20 ಮೆಂಬರ್ಸ್ ಇರ್ತೀವಿ, ಅಷ್ಟೇ ನಮ್ ಪ್ರಪಂಚ ಆಗೋಗಿರತ್ತೆ. ಅವಾಗ ಸಮಾಧಾನ ಮಾಡಿರ್ತೀನಿ, ಅಳ್ಬೇಡಿ, ಏನಾರು ಇದ್ರೆ ಬಂದ್ ಮಾತಾಡಿ ಅಂತ ಎಲ್ಲ ಹೇಳಿರ್ತೀನಿ. ಬಟ್ ಅದ್ ಯಾಕೋ ಅದೇನೋ ಸಿಚುವೇಶನ್ಸ್ ಬೇರೆ ತರ ಕ್ರಿಯೇಟ್ ಆಗುತ್ತೆ. ಚೆನ್ನಾಗೇ ಇರ್ತೀವಿ, ಚೆನ್ನಾಗಿದ್ದಾಗ್ಲೇ ಒಂದು ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡ್ತಾರೆ. ಅದನ್ನ ನನ್ಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗದೇ ಇಲ್ಲ. ಆಮೇಲೆ ನಾನು ಹೇಳಿದ್ದೆ ಸರಿ ಅನ್ನೋದೆಲ್ಲ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಸರಿ ಈ ಪರ್ಸನ್ ಜೊತೆ ಅಂತ ಅನ್ಕೊಂಡು ಆ ಡಿಸ್ಟೆನ್ಸ್ ಹಾಗೆ ಕಂಟಿನ್ಯೂ ಮಾಡಿದೆ ನಾನು. ಓಕೆ, ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಮನೆ ಒಳಗೆ, ಬಹುಶಃ ಜಾಗದಲ್ಲಿ ನೀವಲ್ದೆ ಬೇರೆ ಯಾವುದೇ ಹುಡುಗಿ ಇದ್ರು ಅಥವಾ ಹುಡುಗ ಇದ್ರು ಬೇಜಾರಾಗುವಂತ ವಿಚಾರನೇ ಅದು. ಏನಂದ್ರೆ ಫಸ್ಟ್ ಇವ್ರದ್ದು ಅವಾಗ ಟ್ರ್ಯಾಕ್ ಚೇಂಜ್ ಆಗತ್ತೆ. ಒಂದು ಸ್ಟಾರ್ಟಿಂಗ್ ಅಭಿಷೇಕ್ ಜೊತೆ, ಆಮೇಲೆ ನನ್ ಜೊತೆ, ಇವಾಗ ಸೂರಜ್ ಜೊತೆ ಅಂತ. ಈಗ ನೀವ್ ಹೇಳ್ತೀರಿ ಮನೆಯವರಿಂದ ದೂರ ಇರ್ತೀವಿ, ನೀವು ತುಂಬಾ ಕ್ಲೋಸ್ ಯಾರು ಇರಲ್ಲ ಮನೆ ಒಳಗೆ. ಅಂದ್ರೆ ಈ ತರದೆಲ್ಲ ಶೇರ್ ಮಾಡ್ಕೊಳಕ್ಕೆ ಮಾಡಿದ್ರು ನೆಕ್ಸ್ಟ್ ಮೂಮೆಂಟ್ ನಿಮ್ಮನ್ನ ನಾಮಿನೇಟ್ ಮಾಡ್ಬಿಡ್ತಾರೆ ಅದೇ ವಿಚಾರ ತಗೊಂಡು. ಆ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡ್ಕೊಂಡ್ರಿ ಅಂತ? ನನಗೆ ಧ್ರುವಂತಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ ಆ ಮನೇಲಿ. ಯಾಕಂದ್ರೆ ನನಗೆ ಅಭಿ ಮುಂಚೆ ನಾನು ಪರಿಚಯ ಇದ್ರು. ಅಭಿ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ನಾನು ಅಲ್ಲಿ ನನಗೆ ಫ್ರೆಂಡ್ ಆಗಿದ್ದಲ್ಲ, ಅಭಿ ನಂಗೆ ಮುಂಚೆ ನಾನು ಗೊತ್ತು. ಸೊ ಅಭಿ ಜೊತೆ ನಾನು ಫಸ್ಟ್ ವೀಕ್ ಎಲ್ಲ ಅಷ್ಟೊಂದೆಲ್ಲ ಮಾತಾಡಿರಲ್ಲ. ಯಾಕಂದ್ರೆ ಅವ್ನು ಜಂಟಿಯಾಗಿ ಬಂದಿರ್ತಾರೆ, ನಾನ್ ಜಂಟಿಯಾಗಿರ್ತೀವಿ. ಜಂಟಿಯಾಗಿದ್ದಾಗ ಗೊತ್ತು ಒಬ್ರು ಜೊತೆ ಒಬ್ರು ಮಾತಾಡಕ್ ಆಗ್ತಿರ್ಲಿಲ್ಲ. ಬೇರೆಯವ್ರ ಜೊತೆ ಹೋಗಿ ಮಾತಾಡೋಣ ಅನ್ಕೊಂಡು, ಬಿಕಾಸ್ ನಮ್ ಜಂಟಿಗೆ ಬೇರೆ ಏನೋ ಕೆಲಸ ಇರುತ್ತೆ, ಅವ್ರ ಕೆಲಸ ಫ್ರೀ ಆದ್ರೂ ನನ್ಗೆ ಇನ್ನೊಂದೇನೋ ಕೆಲಸ ಇರುತ್ತೆ. ಸೊ ಆ ಟೈಮಲ್ಲಿ ನಾನೇ ಹೇಳ್ತಿರ್ತೀನಿ ಮಂಜು ಅಕ್ಕಂಗೆ, ನಾನು ಯಾಕೋ ಅಭಿ ಡಿಫ್ರೆಂಟ್ ಆಗಿ ಅನಿಸ್ತಿದ್ದಾನಲ್ಲ ಹಾಗೆ ಹೇಗೆ ಅನ್ಕೊಂಡು ನಾನೇ ಒಪಿನಿಯನ್ಸ್ ಎಲ್ಲ ಶೇರ್ ಮಾಡಿರ್ತೀನಿ. ಬಟ್ ಅವ್ರಿಗೆ ಯಾಕೆ ಹಾಗೆ ಅನ್ನಿಸ್ತು ಧ್ರುವಂತ್ಗೆ ಅನ್ನೋದು ಗೊತ್ತಿಲ್ಲ. ಅಂಡ್ ಧ್ರುವಂತ್ ಅವ್ರು ನನಗ್ ಟ್ರೈ ಮಾಡಿದ್ರು ಅಂತಾನು ಹೇಳ್ತಾರೆ ಅವರು. ನನಗೆ ಧ್ರುವಂತ ನಾನು ಯಾವತ್ತು ಆತರ ಎಲ್ಲ ನಾನು ಮಾತಾಡಿರೋದು ನನಗೆ ಗೊತ್ತಿಲ್ಲ, ಆ ದೃಷ್ಟಿಲೂ ನಾನು ನೋಡಿಲ್ಲ. ಅವ್ರಿಗೆ ಅತ್ತಾಗ ಹೋಗಿ ಸಮಾಧಾನ ಮಾಡಿದೀನಿ. ಯಾಕಂದ್ರೆ ಮಲ್ಲಮ್ಮ ಹೋದಾಗ ಒಂದ್ಸಲಿ, ಅದಾದ್ಮೇಲೆ ಎಲ್ಲರೂ ಮುಖವಾಡ ಅಂತ ಅವ್ರಿಗೆಲ್ಲ ಹೇಳ್ತಿದ್ದಾಗ ಹೋಗಿ ಸಮಾಧಾನ ಮಾಡಿದೀನಿ. ಅಂಡ್ ನಾನೇ ಯಾವಾಗ್ಲೂ ಹೇಳ್ತಿರ್ತೀನಿ ಮನೇಲಿ, ಇಲ್ಲಿ ಯಾರು ಕೆಟ್ಟೋರಲ್ಲ, ಎಲ್ಲಾರು ಒಳ್ಳೆಯವರೇನೆ. ಸಿಚುವೇಶನ್ಸ್ ಎಲ್ಲಾನು ಕೆಟ್ಟೋರ್ ಮಾಡತ್ತೆ ಇಲ್ಲಿ ಅಂತ ಹೇಳ್ತೀನಿ. ಯಾಕಂದ್ರೆ ಯಾರು ಜಗಳ ಮಾಡ್ಬೇಕು ಅಂತ ಬಿಗ್ ಬಾಸ್ ಮನೆಗೆ ಬರಲ್ಲ. ಕಿರ್ಚಾಡ್ಬೇಕು, ಅವ್ರನ್ನ ಕೆಳಗಡೆ ಇಟ್ಟು ಮಾತಾಡ್ಬೇಕು ಅಂತ ಯಾರಿಗೂ ಇರಲ್ಲ. ಬಟ್ ಅಲ್ಲಿ ಆತರ ಸಿಚುವೇಶನ್ಸ್ ಕ್ರಿಯೇಟ್ ಆಗತ್ತೆ. ನಾಮಿನೇಟ್ ಮಾಡೋದು, ಕಳಪೆ ಉತ್ತಮ ಕೊಡೋದು, ಇಟ್ಸ್ ನಾಟ್ ದಟ್ ಈಸಿ. ಅಲ್ಲಿ ಆತರ ಸಿಚುವೇಶನ್ಸ್ ಅಲ್ಲಿ ಆಗತ್ತೆ, ಹಂಗೆಲ್ಲ ಆಗತ್ತೆ. ಬಟ್ ಆ ಸ್ಟೇಟ್ಮೆಂಟ್ ನನಗೆ ಹರ್ಟ್ ಆಯ್ತು. ಯಾಕಂದ್ರೆ ನಾನು ಡೇ 1 ಇಂದ ಅಲ್ಲಿ ತನಕ ನನ್ ಬಾಂಡಿಂಗ್ ಇದ್ದಿದ್ದು ಮಂಜು ಅಕ್ಕ ಎಲ್ಲ ಹೋಗಾದ್ಮೇಲೆ ಮಂಜು ಅಕ್ಕನ ಜೊತೆ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅದಾದ್ಮೇಲೆ ಆಶ್ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೆ. ಅದಾದ್ಮೇಲೆ ನಾನು ಮಾತಾಡಿದೆ ಸೂರಜ್ ಜೊತೆ ಆ ಮನೇಲಿ ತುಂಬಾ. ಅಭಿ ಜೊತೆನೂ ಕಡಿಮೆ ಮಾತಾಡಿದೀನಿ. ಧ್ರುವನ್ ಜೊತೆ ಅಂತೂ ನಾನು ಮಾತಾಡಿಲ್ಲ, ಜಗಳನೇ ಆಡಿರೋದು ಸೆಕೆಂಡ್ ವೀಕ್ ಇಂದನೂ ಕೂಡ. ಬಟ್ ಒಪಿನಿಯನ್ ಕೊಟ್ಟಾಗ ಹಂಗ ನಿಮ್ ತಲೆಯಲ್ಲಿ ಬೇರೆ ಏನೋ ಒಪಿನಿಯನ್ ಕ್ರಿಯೇಟ್ ಆಗಿತ್ತು ಅನ್ಸುತ್ತೆ, ಅದಕ್ಕೆ ನೀವೇನೋ ಒಪಿನಿಯನ್ ಕೊಡ್ತಿದ್ದೀರಾ ಅಂತ ಅನ್ಕೊಂಡೆ. ಬೆಲ್ಟ್ ವಿಷಯ ಅಂತ ಅವ್ನು ಬಂದಾಗ ಆ ವೀಕಲ್ಲಿ ಅವರೇ ನನ್ನ ಹತ್ರ ಬಂದ್ ಮಾತಾಡಿರ್ತಾರೆ ಕೂಡ, ರಾಶಿ ಆಯು ಫೈನ್ ಆರಾಮಾಗಿದ್ಯಾ ಅಂತೆಲ್ಲ ಏನೋ ಕಾನ್ವರ್ಸೇಷನ್ ಆಗಿರುತ್ತೆ, ಫನ್ ಆಗೇ ಹೋಗ್ತಿರತ್ತೆ. ಅವ್ರ ಬಾಯಲ್ಲಿ ಹೇಳಿರ್ತಾರೆ ದಟ್ ನನಗೆ ಈ ಮನೇಲಿ ದೇವ್ರು ಒಂದೇ ಇಂಪಾರ್ಟೆಂಟ್, ಅದು ಅವ್ರೊಬ್ರು ಇದ್ರೆ ಸಾಕು, ನಂಗೆ ಈ ಮನೇಲಿ ಏನೋ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ತಾರೆ. ಆ ಒಂದೇನೋ ಕಾಮಿಡಿ ಒಂದ್ ಸಿಚುವೇಶನ್ ಅಲ್ಲಿ ನಾನೇನೋ ತೆಗ್ದಿಟ್ಟಿರ್ತೀನಿ. ನೋಡಿ ನಿಮಗೆ ಬೆಲ್ಟ್ ಅವಶ್ಯ, ಐ ಮೀನ್ ಈ ವಸ್ತು ನಿಮ್ಗೆ ಬೇಕಾಗೇ ಆಗುತ್ತೆ, ನೀವೇ ಕೇಳ್ಕೊಂಡ್ ಬರ್ತೀರಾ, ಯಾಕಂದ್ರೆ ನೀವೇ ದೇವ್ರು ಅಂತ ಇರ್ತೀರಾ. ದೇವ್ರು ಇಂಪಾರ್ಟೆಂಟ್, ಅದ್ ಬಿಟ್ಟು ಬೇರೆ ವಸ್ತುಗಳು ಈ ಮನೇಲಿ ಬೇಕಾಗತ್ತೆ ಅಂತೆಲ್ಲ ಹೇಳಿರ್ತೀನಿ. ಆ ಕಾನ್ವರ್ಸೇಷನ್ಸ್ ಏನೋ ಆಗುತ್ತೆ. ಅವತ್ತಿನ ದಿನನೂ ಜಗಳ ಆಗಕ್ ಅರ್ಧ ಗಂಟೆ ಮುಂಚೆನೂ ಕೂಡ ಅವ್ರು ನನಗೆ ಬಂದ್ ಕೇಳ್ತಾರೆ, ಏನೋ ಎತ್ತಿಟ್ಟಿದ್ಯಾ ನಂಗೆ ಕೊಡು ಅಂತಲ್ಲ. ಕರೆಕ್ಟ್ ಆಗಿ ಕೇಳಿ, ಕರೆಕ್ಟ್ ಆಗಿ ಕೇಳ್ದಾಗ ಕೊಡ್ತೀನಿ. ನೀವು ಹೀಗೆ ತಾನೇ ಎಲ್ಲರಿಂದನೂ ಎಕ್ಸ್ಪೆಕ್ಟ್ ಮಾಡೋದು.
ಸೊ ಅದ್ ನನ್ ತಲೆಯಲ್ಲೇ ಇರುತ್ತೆ ಅಂಡ್ ಅದನ್ನ ಹೈಡ್ ಮಾಡಿ ನನ್ಗೆ ಮರ್ತೋಗಿತ್ತು ಅಂತೆಲ್ಲ ಏನೂ ಇರ್ಲಿಲ್ಲ. ಯಾಕಂದ್ರೆ 2-3 days ಆಗಿತ್ತು ಎತ್ತಿಟ್ಬಿಟ್ಟು. ಅವ್ರು ನೋಡಿದ್ರ ಬೆಲ್ಟ್ ಎಲ್ಲ ಎತ್ತಿಟ್ಟಿದ್ದಾರೆ ಅಂತ ಅದು ಒಂದ್ ಸೀನ್ ಕ್ರಿಯೇಟ್ ಮಾಡಿದ್ರು, ಅದಕ್ಕೆ ಅವ್ರು ಟ್ರೈ ಮಾಡ್ತಿದ್ರು ಅಂತೆಲ್ಲ. ಐಮ್ ಲೈಕ್ ನಾನ್ ನಿಮ್ನ ಆತರ ನೋಡಿಲ್ಲ. ಐ ಡೋಂಟ್ ನೋ ಅವರು ಪರ್ಸನಾಲಿಟಿ ಹೇಗೆ ಏನು ಅಂತ ಅದು ಅರ್ಥ ಮಾಡ್ಕೊಂಡೆ. ಆಮೇಲೆ ಅನ್ನಿಸ್ತು ಒಂದೇ, ಅವರಿಂದ ಆದಷ್ಟು ದೂರ ಇದ್ದಾನೆ ಒಳ್ಳೇದು. ಯಾಕಂದ್ರೆ ಮತ್ತೆ ಇನ್ನೊಂದ್ ತರ ಎಲ್ಲ ನಂಗೆ ಏನೋ ಫೇಸ್ ಮಾಡಕ್ ಇಷ್ಟ ಇರಲ್ಲ. ತಲೆಯಲ್ಲಿ ತುಂಬಾ ಥಾಟ್ಸ್ ರನ್ ಆಗ್ತಾನೆ ಇರುತ್ತೆ. ಅದ್ರ ಮಧ್ಯೆ ಇದನ್ನ ಎಕ್ಸ್ಟ್ರಾ ಏನೋ ಆಡಪ್ ಮಾಡ್ಕೊಳ್ಳೋದು ಬೇಡ ಅನ್ಕೊಂಡು ಆ ವೀಕ್ ಎಪಿಸೋಡ್ ಆದ್ಮೇಲೂ ನಾನು ಹೋಗಿ ಕೇಳಿರೋದು ಉಂಟು, ನಾನು ಹೊರಟ್ಬಿಡ್ತೀನಿ, ನನ್ಗೆ ಇದನ್ನೆಲ್ಲ ತಗೊಂಡು ಇಲ್ಲಿದ್ದು ಕಷ್ಟ ಆಗತ್ತೆ ನನಗೆ. ಯಾಕಂದ್ರೆ ಇನ್ ಯಾರ ಜೊತೆ ನನ್ಗೆ ಇಲ್ಲಿ ಮಾತಾಡೋಕ್ಕೂ ನನ್ಗೆ ಒಂಥರ ಭಯ ಆಗುತ್ತೆ ಇಲ್ಲಿ. ಅವಾಗ ನನ್ನ ಜೊತೆ ಬಂದು ಮಾತಾಡಿದ್ದೆ ಸೂರಜ್, ಸಮಾಧಾನ ಮಾಡಿದ್ನು, ನೀನ್ ಇಲ್ಲೇನೋ ಪ್ರೂವ್ ಮಾಡಕ್ಕೆ ಅಂತ ಬಂದಿದೆ, ವೆರಿ ಸ್ಟ್ರಾಂಗ್ ಗರ್ಲ್, ನನ್ಗೆ ಗೊತ್ತು ನೀನೇನು ಅನ್ಕೊಂಡು ಡೋಂಟ್ ಗಿವ್ ಅಪ್ ಅಂತೆಲ್ಲ ಹೇಳ್ತಾನೆ. ಸಂಡೇ ಎಪಿಸೋಡ್ ನಾನು ರೆಡಿ ಕೂಡ ಆಗಿರಲ್ಲ, ಬಿಕಾಸ್ ಆ ವೀಕ್ ನಾನು ತುಂಬಾ ಡಿಸ್ಟರ್ಬ್ ಆಗಿರ್ತೀನಿ. ನನ್ ಡಿಸ್ಟರ್ಬ್ ಆಗಿರೋದ್ಕಿಂತ ನಮ್ಮ ಮನೇಲಿ ಎಪಿಸೋಡ್ ನೋಡಾದ್ಮೇಲೆ ಹೇಗಿರ್ತಾರೆ, ಹೇಗೆ ಹ್ಯಾಂಡಲ್ ಮಾಡ್ತಾರೆ. ನಮ್ಮಮ್ಮ ತುಂಬಾ ಎಮೋಷನಲ್ ಅಂಡ್ ನನ್ನ ತಮ್ಮ ನನ್ಕಿಂತ ಚಿಕ್ಕವನು, 7 years ಡಿಫ್ರೆನ್ಸ್ ಇದೆ. ಅವನೇ ನಂಬೆ ನನ್ ಬಿಗ್ ಬಾಸ್ ಬಂದಿದ್ದು, ಅವನೊಬ್ನೇ ಎಲ್ಲಾನು ಹೇಗ್ ಮ್ಯಾನೇಜ್ ಮಾಡ್ತಾನೆ ಸಿಕ್ಕಾಪಟ್ಟೆ ಇತ್ತು. ಹೋಗ್ಬಿಡೋಣ ಅವ್ರ ಜೊತೆ ಇದ್ರೆ ಸಾಕು ಅನ್ಸಿತ್ತು ಆ ವೀಕ್ ನನ್ಗೆ. ಓಕೆ,